ಇಲ್ಲಿ ಬಾಳೆ ಎಲೆ ಊಟ ಮಾತ್ರ ಸೂಪರ್ ಆಗಿರುತ್ತೆ ಅಂತ ನಂಗೆ ನಮ್ಮ ಫ್ರೆಂಡ್ ಸಜೆಷನ್ ಮಾಡಿದ. ಅದಕ್ಕಾಗಿ ನಾ ಬಾಗೂರು ಹೋಗಿ ತಿನ್ಕೊಂಬರೋಣ ಅನ್ಕೊಂಡ್ರಿ. ಬನ್ನಿ ನೋಡ್ತೀನಿ ನಿಮ್ಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ ಡೂಡ್. ಸ್ವಾಗತಂ ಸುಸ್ವಾಗತಂ. ಕಲ್ಯಾಣದಲ್ಲಿ V2 ವಿರುಂದು ಓಪನ್ ಆಗಿದೆ ಅನ್ಕೊಂಡು ನಾನು ನನ್ನ ಫ್ರೆಂಡ್ ಹೋಗ್ತೀನಿ ಅನ್ಕೊಂಡು ಡಿಸೈಡ್ ಆಗ್ಬಿಟ್ರಿ. ಒಳಗಡೆ ಹೋಗಿದ ತಕ್ಷಣ ಗುರು ಆಮೇಲೆ ಅಂತೂ ನನಗಂತೂ ಕ್ಲಾಸಿಕ್ ಆಗಿತ್ತು. ಹೋಗಿದ ತಕ್ಷಣ ನಾನು ಮೆನು ಕಾರ್ಡ್ ಇಟ್ಕೊಂಡು ಆರ್ಡರ್ ಮಾಡಿದೆ. ಒಂದು ವೆಜ್ ವಿರುಂದು, ಒಂದು ಚಿಕನ್ ವೆಜ್ ಅಂತ ನಾನು ಆರ್ಡರ್ ಮಾಡಿದೆ. ಹಂಗೆ ಬಾಳೆಹಳ್ಳಿ ಕೊಟ್ಟಿದ ತಕ್ಷಣ ನಂಗಂತೂ ಸೂಪರ್ ಔಟ್. ಏನ್ ಗುರು ಎಷ್ಟು ವರ್ಷ ಆಗಿತ್ತು ಬಾಳೆಹಳ್ಳಿ ಊಟ ಮಾಡಿ ಅನ್ಕೊಂಡು. ಬಾಳೆಲೆ ಹಾಕಿದ ತಕ್ಷಣ ಬಾಳೆಲೆ ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ನಾನಂತೂ ರೆಡಿ ಆಗ್ಬಿಟ್ಟೆ. ಬ್ಯಾಟಿಂಗ್ ಮಾಡೇ ಬಿಡೋಣ, ಬ್ಯಾಟಿಂಗ್ ಹೊಡೆದೇ ಬಿಡೋಣ ಅನ್ಕೊಂಡು. ಅದಾಗಿದ ತಕ್ಷಣ ಅವನು ಒಂದೊಂದೇ ಸೈಡ್ ಡಿಶ್ ಎತ್ಕೊಂಡ್ ಇಕ್ತಾ ಇದ್ರೆ ಅನ್ಕೊಂಡು ನಾನಂತೂ ಸ್ವರ್ಗ ರಪ್ ಅಂತ ಹೋಗ್ಬಂದ್ಬಿಟ್ಟೆ ಗುರು. ಆ ಐಟಮ್ ನೋಡ್ಬಿಟ್ಟೆ ನಾನಂತೂ ಫ್ಲಾಟ್ ಆಗ್ಬಿಟ್ಟೆ. ಗುರು ಇದೆಲ್ಲ ಸಾಕು, ಮೇನ್ ಐಟಮ್ ಬಡ್ಸ್ಗುರು ಅಂತ ಅನ್ನ ಹಾಕೊಂಡು ಮತ್ತೆ ಆ ಶೇರ್ವ ಹಾಕೊಂಡು ಚಿಕನ್ ಸಾಂಬಾರಲ್ಲಿ ತಿಂತಿದ್ರೆ ಸ್ವರ್ಗಕ್ಕೆ ಹೋಗ್ಬಿಟ್ಟೆ. ಅದಾದ್ಮೇಲೆ ರೈಸ್ ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೆ ಅಷ್ಟು ಹಾಕ ತಿಂತಾ ಇರ್ ಗುರು ಅಂದ್ರು. ನನಗಂತೂ ಫುಲ್ ಖುಷಿ ಆಗ್ಬಿಟ್ಟೆ. ನಾನು ಇರೋ ಬಾಡಿಗೂ ಇವ್ನು ಹಾಕಿರೋ ರೈಸ್ಗೂ ಸಂಬಂಧ ಗುರು. ಎಷ್ಟಂದ್ ನಾನು ಕೂಡ ತಿನ್ನಕ್ಕಾಗುತ್ತೆ ಅನ್ಕೊಂಡು ಒಂದ್ಸಲ ಬೈಕಂದು ಹೋದ್ರಲ್ಲಿ ಬಾಗುಡ ತಿನ್ಬಿಡೋಣ ಅನ್ಕೊಂಡು ತಿಂತಾ ಇದ್ರ. ಆ ಚಿಕನ್ ಸಾಂಬಾರ್ ನೋಡ್ತಾ ಇದ್ರೆ ಹಂಗೆ ನಿಮ್ ಬಾಯಲ್ಲಿ ನೀರ್ ಬರ್ತಲ್ಲ, ಜಾಲಿಯಾಗಿ ಬನ್ನಿ ತಿಂದ್ ನೋಡೇ ಬಿಡ್ತೀನಿ, ಟೇಸ್ಟ್ ಹೇಳೇ ಬಿಡ್ತೀನಿ ನಿಮ್ಗೆ ನಾನು. ಆ ಚಿಕನ್ ಸಾರಲ್ಲಿ ಮತ್ತೆ ಆ ರೈಸ್ ಗಂತೂ ಗುರು ಸೂಪರ್ ಟೇಸ್ಟ್ ಇದೆ. ನೀವು ಕೂಡ ಬಂದು ಇಲ್ಲಿ ತಿನ್ನಿ. ಚಿಕನ್ ಸಾಂಬಾರ್ ಅಂತ ನನ್ನಂತೂ ಇಲ್ಲಿ ಫೇವ್ರೇಟ್ ಆಗಿತ್ತು. ಅದಾಗಿದ ತಕ್ಷಣ ಇದು ಚಿಲ್ಲಿ ಚಿಕನ್ ಏನ್ ಚಿಕನ್ ನನಗೆ ಗೊತ್ತಾಗಲ್ಲ, ಆದ್ರೂ ಟೇಸ್ಟ್ ಮಾಡಿ ಪೀಸ್ ಮಾತ್ರ ನೋಡಕ್ಕಂತೂ ಸೂಪರ್ ಆಗಿದೆ. ಸಖತ್ ಜ್ಯೂಸಿಯಾಗಿ ಸಾಫ್ಟ್ ಆಗಿದೆ. ಟೇಸ್ಟ್ ಅಂತ ಗುರು ಚೆನ್ನಾಗಿದೆ. ಟೇಸ್ಟ್ ಅಂತೂ ಓಕೆ, ನನಗಂತೂ ಲೈಕ್ ಆಯ್ತು. ಅದಾಗಿದ ತಕ್ಷಣ ಕಬಾಬ್ ಅಂತ ಒಂದು ಪೀಸ್ ಇಟ್ಕೊಂಡ್ ತಿಂದೆ. ಕಬಾಬ್ ಸ್ವಲ್ಪ ಲೈಟ್ ಆಗಿ ಆಡಾಗಿದೆ, ಜ್ಯೂಸಿ ಇಲ್ಲ, ಬಟ್ ಓಕೆ ತಿನ್ಬೋದು. ನಾರ್ಮಲ್ ಆಗಿ ರಸಮು, ಮೊಟ್ಟೆ ಅದೆಲ್ಲ ಹೇಳೋದೇ ಬೇಕಾಗಿಲ್ಲ. ಅದಾದ್ಮೇಲೆ ಪಾಯಸ ಕೊಟ್ಟಿದ್ದಾನೆ. ಪಾಯಸ ಲಾಸ್ಟ್ ತಿಂದ್ಬಿಟ್ಟು ಹೇಳ್ತೀನಿ ರೀ ನಿಮ್ಗೆ ರಿವ್ಯೂ. ಇದು ಕೋಸಂಬರಿ ಪಲ್ಯ ಅನ್ಕೊಂತೀನಿ. ಬನ್ನಿ ಒಂದೊಂದೇ ತಿಂದ್ಬಿಟ್ಟು ಬ್ಯಾಟಿಂಗ್ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಮೊಟ್ಟೆಗೂ ಹಾಕಿರೋ ಮಸಾಲಾಗೆ ಸೂಪರ್ ಆಗಿ ನನಗಂತೂ ಮೊಟ್ಟೆ ಲೈಕ್ ಆಯ್ತು. ಬನ್ನಿ ನನ್ಗೆ ಲಾಸ್ಟ್ ಆಗಿ ನಮ್ಗೆ ರಸಮಲ್ಲಿ ಬ್ಯಾಟಿಂಗ್ ಹೊಡ್ಬಿಡೋಣ ನಾವು ಈಗ ಒಟ್ಟು. ಇದೆಲ್ಲ ತಿಂದಾದ್ಮೇಲೆ ರಸಮಲ್ಲಿ ಬ್ಯಾಟಿಂಗ್ ಹೊಡಿದ ತಕ್ಷಣ ಹೊಟ್ಟೆಗೆ ಸ್ವಲ್ಪ ನೆಮ್ಮದಿ ಸಿಕ್ತು. ಓಕೆ ಬನ್ನಿ ಹಂಗೆ ನಾವು ಸ್ವಲ್ಪ ಸ್ವೀಟ್ ತಿನ್ನೋಣ ಅನ್ಕೊಂಡು ಅವ್ರು ಕೊಟ್ಟಿರೋ ಪಾಯಸ ತಿಂದೆ. ಪಾಯಸ ಮಾತ್ರ ಗುರು ಇಲ್ಲಿ ಅಲ್ಟಿಮೇಟ್ ಟೇಸ್ಟ್ ಇದೆ. ನೀವು ಬನ್ನಿ ತಿಂದು ಮಜಾ ಮಾಡ್ತಾ ಇರಿ. ಇದೇ ತರ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಮಿಸ್ಟರ್ ಡೂಡ್. ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಆಯ್ತನಾ. ಓಕೆ ಬಾಯ್.